ರಂಗೇಗೌಡ ಮಿಸ್ಟರ್ ಅಂಡ್ ಮಿಸಸ್. ನಾನು ಈ ಲಗ್ನ ನಿಲ್ಲಿಸ್ಬಿಡು ಅಂತ ಹೇಳ್ತೀನಿ, ಕೇಳಿಯಾ? ಹೇಳಿ, ಇಬ್ರು ಎದ್ದು ದೇವರ ಪೂಜೆ ಮಾಡಿ ಇದಲ್ವಾ? ಸಂತೋಷವಾಗಿ ಬಾಳಿ, ಗಂಡ ಹೆಂಡತಿ ಇಬ್ರು ಒಟ್ಟಿಗೆ ಮದುಮಕ್ಕಳಿಗೆ ಆಶೀರ್ವಾದ ಮಾಡಿ ಹೋಗ್ರಬ್ಬ. ಸಂಬಂಧ ಉಳಿದಿರೋದು ಇದಿಷ್ಟಕ್ಕೆ. 100 ಕಾಲ ಸುಖವಾಗಿ ಬಾಳಿ. ಹೆದರ್ಕೋಬೇಡ ಮಗ, ಹುಲ್ಲು ಬಾಗ್ತದೆ, ಬದುಕ್ತದೆ. ಮರ ಬಗ್ಗಕ್ಕಿಲ್ಲ, ಮುರಿದೋಯ್ತದೆ. ಬಿರುಗಾಳಿ ಜೋರಾಗಿ ಬೀಸ್ತಾ ಇದೆ. ಬದುಕೋದಕ್ಕೆ ಬೇಕಾಗಿರೋ ಬುದ್ಧಿ ಕಲಿ. ದೊಡ್ಡವ್ರ ಕಾಲ ನಮಸ್ಕಾರ ಮಾಡ್ಕೊ. ಪರವಾಗಿಲ್ಲ ಬಿಡ್ಲ, 100 ಕಾಲ ನೆಮ್ಮದಿಯಾಗಿ 16 ಮಕ್ಳು ಎತ್ಕೊಂಡು ಸುಖವಾಗಿರಪ್ಪ. ಓ, ಈ ಲಗ್ನ ಊರ್ಜಿತ ಆಗೋದು ಭಾಳ ಜನಕ್ಕೆ ಬೇಕಾಗಿಲ್ಲ. ನಂಗೇನಾಗಬೇಕು, ಹಾಳಾಗಿ ಹೋಗ್ಲಿ. ತಮ್ಮಯ್ಯ, ಒಳ್ಳೆ ರೀತಿಲೋ ಕೆಟ್ಟ ರೀತಿಲೋ ಎಲ್ಲ ಒಳ್ಳೇದೇ ಆಗೈತೆ. ಹಳೆದನ್ನೆಲ್ಲ ಮರೆತು ಸಂತೋಷವಾಗಿ ಸಂಸಾರ ಮಾಡಿಕೊಂಡು ನಮ್ಮ ಅವ್ವನ ಹೆಸರುಳಿಸೋ ಮಗ ಆಗಬೇಕು ಕಲ ನೀನು. ಅಷ್ಟೇ ನನ್ನ ಆಸೆ. ಯಾಕೆಂದು ಇವತ್ತು ನೀನ್ ಮದುವೆ ಆಗಿರೋ ದಿನ ಸಂತೋಷವಾಗಿರೋದು ಬಿಟ್ಟು ಯಾಕೆ ಹೀಗೆ ಕಣ್ಣೀರು ಹಾಕ್ತಿದ್ಯಾ? ಇದು ಒಂದು ಮದುವೆನ? ಇಷ್ಟ ಇಲ್ದಿರೋ ಮದುವೆ ಆಗಿ ಕಷ್ಟದಲ್ಲಿ ಬದುಕಬೇಕಾಗತ್ತೆ. ಇಂಥ ಬದುಕಬೇಕಾ? ಯಾಕವ ಇಂಥ ಬದ್ನಾಗಿಂಥ ಮಾತು? ನೀವೇ ನೋಡಿದ್ರಲ್ಲ ಮಾವ, ನಿಮ್ಮ ಮಗ ಎಲ್ಲ ಮುಗಿದ ಮೇಲೆ ಕತ್ತಲಿರೋ ಹಾರನ ಹೇಗೆ ಎಸೆದು ಹೋದ್ರು ಅಂತ. ಅವನು ನನ್ನ ಮಗನೇ ಕಣವ, ಆದ್ರೆ ನಾನೇ ಮರ. ಆ ಮರಿನಾಗರನು ಗೂಳಿನೂ ಒಟ್ಟಿಗೆ ಸೇರಿಸಿ ಸಾಕ್ತವಳು ನಿಮ್ಮತ್ತೆ. ಆ ಗೂಳಿಗೆ ನಿಮ್ಮ ಅಕ್ಕ ಬಂದ ಮೇಲೆ ಮೂಗ್ದಾರ ಹಾಕಿ ಅಪ್ಪ ಅನ್ನೋ ಗೌರವನೂ ಕೊಡಿಸು. ಆದರೆ ಮರಿನಾಗರಕ್ಕೆ ಎಷ್ಟು ಹಾಲು ಎರೆದ್ರು ಅದಕ್ಕೆ ಅಕ್ಕ ದಿಸಾನೆ. ಮಾವ, ಹೊಸದಾಗಿ ಮದುವೆ ಆಗಿದ್ದಾಳೆ ಅವಳು. ಅವಳ ಗಂಡನ ಬಗ್ಗೆ ಹೀಗ ಹೇಳೋದು? ನಾನು ಹೇಳಿದ್ರು ಆಟೆಯ, ಹೇಳ್ದೆ ಇದ್ರು ಆಟೆಯ. ನಾಳೆ ಆಕೆ ಗೊತ್ತಾಗ್ಲೇಬೇಕು. ಗೊತ್ತಾದ್ಮ್ಯಾಗೂ ಜೀವನ ಮಾಡ್ಲೇಬೇಕಲ್ಲ ನೀವು. ಅಂಥದ್ದೆಲ್ಲ ಏನೂ ಇಲ್ಲ ಮಾವ. ನೋಡು ಇಂದು, ನಿನಗೆಲ್ಲ ಗೊತ್ತಿದೆ ತಾನೇ ಈ ಮದುವೆ ಆಗಿದ್ದು. ನಿನಗೆ ಈ ಮದುವೆ ಬಿಟ್ರೆ ಬೇರೆ ದಾರಿ ಇಲ್ಲ ಅಂತ ಹೇಳಿದ್ದಕ್ಕೆ ತಾನೆ ನಾನು ನಿನಗೆ ಈ ನಾಟಕ ಮಾಡು ಅಂತ ಹೇಳ್ಕೊಟ್ಟಿದ್ದು. ನೋಡು, ಈಗ ಅನ್ಕೊಂಡಾಗಿದೆ. ಇನ್ನು ಮುಂದೆ ಏನೇ ಬಂದರೂ ಧೈರ್ಯವಾಗಿ ಎದುರಿಸ್ಬೇಕು. ನೀನು ಈಗ ಮೊದಲನೇ ಹೆಜ್ಜೆಲೆ ಅಳ್ತಾ ಕೂತ್ಕೊಂಡ್ರೆ ಹೇಗೆ ಎಂದು?
ಏನೇ ಆದರೂ ನೋವಾಗತ್ತಲ್ವ ಅಕ್ಕ? ಆಗಬಾರ್ದು ಕಣಮ್ಮ. ನೀನು ಈ ಅಟ್ಟಿನಾಗೆ ಗಟ್ಟಿಯಾಗಿ ನಿಂತು ನಿನ್ನ ಗಂಡನ್ನ ನಿನ್ನ ಅತ್ತೆನ ಬದಲಾಯಿಸ್ಬೇಕು ಕಣಮ್ಮ. ನಿನ್ನ ಜೊತೆನಾಗೆ ನಾನು ಐಶ್ವರ್ಯ ಇದ್ದೀನಿ, ಧೈರ್ಯವಾಗಿರು. ಎಲ್ಲ ಸರಿ, ಐಶ್ವರ್ಯ ಇಂದು ನಿನಗೆ ಹೆಂಗೆ ಗೊತ್ತವ? ಇದೆಲ್ಲ ಯಾವಾಗ ನಡೀತು? ಮಾವ, ಅವತ್ತೊಂದಿನ ನಾನು ಮನೆಯಿಂದ ಹೊರಗಡೆ ಹೋದಾಗ ಇವಳಲ್ಲಿಗೆ ಬಂದ್ಲು. ಎಕ್ಸ್ಕ್ಯೂಸ್ ಮೀ, ಎಸ್, ಇದು ರಂಗೇಗೌಡ್ರ ಮನೆನಾ? ಹೌದು, ಅವ್ರ ಮನೆನೇ. ಆದರೆ ಅವ್ರ ಮನೇಲಿಲ್ಲ, ಹೊರಗಡೆ ಹೋಗಿದ್ದಾರೆ. ಪರವಾಗಿಲ್ಲ, ಅವ್ರ ತಮ್ಮ ಮಹೇಶ್ ಅಂತ ಅಲ್ವಾ? ಹೌದು. ಅವ್ರ ಬಗ್ಗೆ ಯಾಕೆ ಕೇಳ್ತಿದ್ದೀರಾ? ಅದು ಯಾಕೋ ಇಲ್ಲ, ಅವ್ರು ನನಗೆ ಪರಿಚಯ, ಹಾಗೆ ಮಾತಾಡ್ಸ್ಕೊಂಡು ಹೋಗೋಣ ಅಂತ ಬಂದೆ. ಅವರು ಮನೇಲಿಲ್ಲ. ಹೌದಾ? ಏನಾದರೂ ಇದ್ದರೆ ಹೇಳಿ, ನಾನು ಮಹೇಶ್ ಅವ್ರ ಅದಕ್ಕೆ. ನೀವು ನನ್ನ ಹತ್ರ ಹೇಳಿದ್ರೆ ನಾನು ಅವ್ರಿಗೆ ಹೇಳ್ತೀನಿ. ಇಲ್ಲ ಇಲ್ಲ, ನಾನು ಅವ್ರ ಹತ್ರನೇ ಮಾತಾಡಬೇಕು. ನಿಮ್ಗೆ ಪರವಾಗಿಲ್ಲ ಅಂದರೆ ನಾನು ಇಲ್ಲೇ ವೇಟ್ ಮಾಡ್ಬೋದಾ? ನೀವೇನೋ ಪ್ರಾಬ್ಲಮಲ್ಲಿದ್ದೀರಾ ಅನ್ನಿಸ್ತಿದೆ. ಇಲ್ಲಾಂದರೆ ಅವ್ರನ್ನ ಹುಡ್ಕೊಂಡು ಬರ್ತಿರ್ಲಿಲ್ಲ ಅಲ್ವಾ? ಏನಾದರೂ ವಿಷಯ ಇದ್ದರೆ ನನ್ನ ಹತ್ರ ಹೇಳಿ, ನಿಮಗೆ ಅನುಕೂಲ ಆಗಬಹುದು. ಇಲ್ಲ, ನಾನು ಅವ್ರ ಹತ್ರನೇ ಮಾತಾಡಬೇಕು. ಅವರಿಗೋಸ್ಕರ ನಾನಿಲ್ಲ ವೇಟ್ ಮಾಡ್ಬೋದಾ? ಇವಾಗಲೇ ಮಹೇಶ್ ಅವ್ರನ್ನ ನೋಡಬೇಕು ಅಂದರೆ ಅವ್ರ ತೋಟದ ಮನೇಲಿ ಸಿಗ್ತಾರೆ. ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ಅಲ್ಲೊಂದು ದೊಡ್ಡ ಹುಣಸೆ ಮರ ಸಿಗುತ್ತೆ. ಅದ್ರ ಪಕ್ಕ ಇರೋದೇ ತೋಟದ ಮನೆ. ಅಲ್ಲಿ ಹೋದರೆ ಸಿಗ್ತಾರೆ. ಓಕೆ, ಥ್ಯಾಂಕ್ ಯು. ಯಾರದಾಯ್ತು ಮೇಡಮ್ ಅವರೇ? ಯಾರೋ ಗೊತ್ತಿಲ್ಲ, ರಾಮೇಗೌಡ್ರ ಮನೆ ಕೇಳಿದ್ರು. ಹೀಗೆ ಸೀದಾ ಹೋಗಿ ಅಂತ ಹೇಳಿ ಕಳಿಸ್ದೆ. ಯಾರೋ ಪ್ಯಾಟೆ ಅವ್ರು ಇದ್ದಂಗೆ ಅವರಲ್ಲ, ಏನು ಬೇಕಿತ್ತಂತೆ? ಯಾಕೆ ಗೌಡ್ರೆ, ಬೇರೆ ಹೆಣ್ಮಕ್ಳ ಬಗ್ಗೆ ತುಂಬಾ ವಿಚಾರಿಸ್ಕೊತಾ ಇದ್ದೀರಾ? ಅದು ನನ್ನ ಎದುರಿಗೆ. ಏನ್ ಸಮಾಚಾರ? ಅಯ್ಯಯ್ಯಪ್ಪ, ಇದು ಯಾಕೋ ನನ್ನ ಬುಡಕ್ಕೆ ಬತ್ತಾದಲ್ಲ. ನಮಗೆ ಯಾಕೆ ಬೇಕು? ಓಹೋ, ಇವಳು ಅಳ್ತಿದ್ದಾಳೆ ಅಂದರೆ ನನ್ನ ಅನುಮಾನ ಸರಿಯಾಗೇ ಇದೆ ಅಂತಾಯ್ತು. ಅಲ್ಲಿ ಏನೋ ನಡೆದಿದೆ. ಸತ್ಯ, ಈ ವಿಷಯನ ರಂಗೇಗೌಡ್ರ ಕಣ್ಣು ಬೀಳ್ದಿರೋ ಹಾಗೆ ಮಾಡಿದ್ದೇ ಒಳ್ಳೇದಾಯ್ತು. ಇವ್ರ ಮಧ್ಯೆ ಏನೋ ಇದೆ, ಅದನ್ನು ತಿಳ್ಕೊಳ್ಳೇಬೇಕು. ಹೇಗಿದ್ದೀರಾ ಮಹೇಶ್? ನೀನು ಯಾಕೆ ಬಂದೆ? ನೀವು ಪ್ರೀತಿ ಮಾಡಿದವರು ನಿಮ್ಮನ್ನು ಹುಡ್ಕೊಂಡು ಬರಲೇಬೇಕಲ್ವಾ? ಶಟ್ ಅಪ್! ಪ್ರೀತಿ ಅಂತೆ ಪ್ರೀತಿ. ಏಯ್, ಇಲ್ಲಿ ತನಕ ಹೆಂಗೆ ಬಂದೆ? ಯಾಕೆ ಬಂದೆ? ಮಹೇಶ್, ನೀವು ಇದ್ದಕ್ಕಿದ್ದಾಗೆ ನಾಪತ್ತೆ ಆಗೋದ್ರಿ. ನನಗಿಷ್ಟು ದಿನ ದಿಕ್ಕೇ ತೋಚಲಿಲ್ಲ. ನಿಜವಾಗ್ಲೂ
ನಿಮ್ಮನ್ನು ಬಿಟ್ಟು ಬದುಕಕ್ಕಾಗಲ್ಲ ಮಹೇಶ್. ಬದುಕಕ್ಕಾಗೋದಿಲ್ಲ ಅಂದ್ರೆ ಎಲ್ಲಾದ್ರೂ ಹೋಗಿ ಸಾಯಿ. ಇಲ್ಲಿಗೆ ಯಾಕೆ ಬಂದೆ? ನನ್ನ ಪ್ರಾಣ ತಿನ್ನೋದಕ್ಕೆ. ಮಹೇಶ್, ನೀವಿಂತ ಮೋಸಗಾರರು ಅಂತ ನಾನು ಅಂದ್ಕೊಂಡಿರ್ಲಿಲ್ಲ. ನನ್ನಿಂದ ಬಿದ್ದು ತಿರುಗಿದ್ರಿ, ಮದುವೆ ಆಗ್ತೀನಿ ಅಂತ ಆಸೆ ತೋರಿಸಿ ಪ್ರೀತಿನೂ ಮಾಡಿದ್ರಿ. ಹಾಗಿದ್ರೆ ಅದೆಲ್ಲ ಸುಳ್ಳ ಮಹೇಶ್? ಏಯ್ ಹೋಗೆ ಹೋಗೆ. ನನ್ನ ಹತ್ರ ದುಡ್ಡಿತ್ತು, ನನ್ನ ಹಿಂದೆ ತಿರುಗ್ತಿದ್ದೆ. ಅದು ಬಿಟ್ರೆ ಯಾವ ಪ್ರೀತಿನೂ ಇಲ್ಲ, ಮತ್ತೆ ಕಾಯೂ ಇಲ್ಲ. ರೈಟ್ ಹೇಳಲೇ? ಇಲ್ಲ ಮಹೇಶ್, ನಾನಂಥವಳಲ್ಲ. ನಾನು ನಿಮ್ಮನ್ನ ತುಂಬಾ ನಂಬಿದ್ದೆ. ನಾನು ಪ್ರೀತಿ ಇಲ್ಲದೆ ಬೆಳೆದವಳು, ತುಂಬಾ ನೊಂದವಳು. ಯಾವತ್ತೂ ನನ್ನ ತಾಯಿನ ಕಳ್ಕೊಂಡೆ. ಈಗ ತಂದೆನೂ ತೀರ್ಕೊಂಡಿದ್ದಾರೆ. ನಾನೀಗ ಅನಾಥೆ. ನೀವೇ ನನಗೆ ಆಶ್ರಯ ಕೊಡಬೇಕು ಮಹೇಶ್. ನನಗೆ ಯಾರೂ ಇಲ್ಲ. ಏಯ್, ಈ ಆಶ್ರಯ ಅನ್ನ ಭಾಗ್ಯ ಕೊಡೋದಕ್ಕೆ ನಾನೇನು ಸರ್ಕಾರ ನಡೆಸಿಲ್ಲ. ಮರ್ಯಾದೆಗೆ ಹೇಳ್ತಾ ಇದ್ದೀನಿ, ಹೊರಟೋಗೋ. ಇಲ್ಲ ಅಂದ್ರೆ ಚೆನ್ನಾಗಿರಲ್ಲ. ಇಲ್ಲ, ನಾನು ಹೋಗಲ್ಲ. ನಾನು ಇಲ್ಲೇ ಇರ್ತೀನಿ. ಇಷ್ಟು ಹೇಳಿದ್ಮೇಲೂ ಇಲ್ಲೇ ಇರ್ತೀನಿ ಅಂದ್ರೆ ನಿನ್ನ ಕತ್ತಿಸ್ಕಿ ಕೊಲೆ ಮಾಡಿ ನಮ್ಮ ಜಮೀನಲ್ಲೇ ಹೂತಾಕ್ಬಿಡ್ತೀನಿ. ಆಯ್ತು, ಹಾಗೆ ಮಾಡಿ. ಹೀಗೆ ಬದುಕಿರೋದ್ಕಿಂತ ನಿಮ್ಮ ಕೈಯಾರೆ ಸಾಯೋದೇ ಮೇಲು. ಲೇ, ಹಂಗೇನಾದ್ರೂ ಸಾಯಂಗಿದ್ರೆ ಯಾವ್ದಾದ್ರೂ ಹಾಳು ಬಾವಿಗೆ ಬಿದ್ದು ಸಾಯಿ. ನನ್ನನ್ನು ಯಾಕೆ ಜೈಲಿಗೆ ಹೋಗಿ ಮಾಡ್ತೀಯಾ? ಮಾಡ್ತೀನಿ, ಸರಿಯಾಗಿ ಮಾಡ್ತೀನಿ. ನಿಮ್ಮಣ್ಣ ತಂದೆ ತಾಯಿ ಹತ್ರ ಹೋಗಿ ನ್ಯಾಯ ಕೇಳ್ತೀನಿ. ಏನೋ ನಮ್ಮ ಅಣ್ಣಂಗೆ ಹೇಳ್ತೀಯ ನೀನು? ನಿನಗೆ ನಮ್ಮ ಅಣ್ಣನ ಬಗ್ಗೆ ಗೊತ್ತಿಲ್ಲ. ನಮ್ಮ ಅಣ್ಣ ರಂಗೇಗೌಡ ನನಗಿಂತ ಕೆಟ್ಟವನು. ನಿನ್ನನ್ನೇನಾದ್ರೂ ಇಲ್ಲಿ ನೋಡಿದ್ರೆ ಇನ್ನೊಂದೇ ಒಂದು ಮಾತು ಆಡದೆ ಸುಟ್ಟು ಬೂದಿ ಮಾಡ್ಬಿಡ್ತಾನೆ. ಅಯ್ಯೋ, ಇದೇನಿದು? ನಾನು ಯಾವಾಗಲೇ ಅಡ್ಡಿಗೆ ಬಂದ್ರು ಒಳ್ಳೆ ಕುರಿಯಿಂದ ಮರಿ ಬಂದಂಗೆ ನಮ್ಮ ಮೈಸೂರು ಮೇಡಮ್ ಅವ್ರು ನನ್ನಿಂದನೇ ಬರ್ತಾ ಇದ್ರು. ಈಗೆಲ್ಲೊಂಟೋದ್ರು? ಕಮ್ಲಿ ಕಮ್ಲಿ ಕಮ್ಲಿ, ಇದೇನಪ್ಪ ಗೌಡ, ಹೆಂಡ್ರನ್ನ ಕರೆಯೋದು ಬಿಟ್ಟು ಅವ್ರನ್ನ ಕರಿತಾ ಇದೀಯಾ? ಅದು ಅದೆಲ್ಲ ಬಿಡಿ. ನಮ್ಮೂರಲ್ಲಿ ಒಳಗವ್ರ ಇಲ್ವಲ್ಲ, ಆಚೆ ಇದ್ದವ್ರು ಒಳಕೆ ಬಂದಿಲ್ಲ. ನಾನು ಈಗ ತಾನೇ ಮಾತಾಡ್ಸ್ಕೊಂಡ್ ಬಂದಿವ್ನಿ. ಅವ್ರು ನನ್ನಿಂದ ಗುಂಟೆನೆ ಬರ್ನಿಲ್ವೇ? ನಾನು ಆಟೋತ್ನಿಂದ ಇಲ್ಲೇ ಅವನಿ. ನೀನು ಬಂದಿದ್ದು ನೋಡಿದ್ನಪ್ಪ, ಅವ್ರು ಬಂದಿದ್ದು ನಾನಂತೂ ಕಾಣೆ. ಇಲ್ಲ ಹೊರಗಡೆ ಇರ್ಬೇಕು ನೋಡು. ಗಂಡ ಹೆಂಡ್ರು ಅಂದರೆ ಹಿಂಗಿರ್ಬೇಕು, ಅನ್ಯೋನ್ಯವಾಗಿ. ಅವಳು ಕಾಣಲಿಲ್ಲ ಅಂದರೆ ಇವನು ಹುಡುಕ್ತಾನೆ, ಇವನು ಕಾಣಲಿಲ್ಲ ಅಂದರೆ ಅವಳು ಹುಡುಕ್ತಾನೆ. ಅದ್ಯಾವರು ನನಗೂ ಒಂದು ಹೆಂಡ್ರನ್ನ ಕೊಟ್ಟವನೆ, ಅಣ್ಣಾನೇ ಬರ. ಅಯ್ಯೋ, ಇದೇನಾಯ್ತು ಮೇಡಮ್ ಅವ್ರೆ, ಆಗ್ಲೇ ಇಲ್ಲಿ ಬಂದ್ಬಿಟ್ಟಿದ್ದೀರಾ? ಅಯ್ಯಯ್ಯೋ, ಇದೇನಿದು? ಒಳ್ಳೆ ಮೈ ಮೇಲೆ ಬೀಳುವಂಗೆ ಹೇಳ್ಕೊಂಬಿಟ್ರಲ್ಲ. ಅಯ್ಯೋ, ನಿಮ್ಮನ್ನ ನಾನು ಹೇಳಿದೆ, ಇನ್ಯಾರು ಹೇಳಿಬೇಕು? ನೀವು ನನ್ನ ಹತ್ರಕ್ಕೆ ಬರ್ದೆ ಇನ್ಯಾರು ಬರ್ತಾರೆ ಅಲ್ವಾ ಗೌಡ್ರೆ? ಅದು ದಿಟ್ಟಾನೆ ಮೇಡಮ್ ಅವರೇ. ಆದರೂ ಹೊರಗಡೆ ಹಿಂಗೆಲ್ಲ ಮಾಡಿದ್ರೆ ಯಾರಾದರೂ ನೋಡ್ತಾರೆ ಬಿಡಿ. ಅಯ್ಯೋ, ನೋಡ್ಲಿ ಬಿಡಿ ಗೌಡ್ರೆ.
ನೀವ್ ಎಲ್ರಿಗೂ ಕಾಣೋ ಹಾಗೆ ತಾನೇ ತಾಳಿ ಕಟ್ ಬಂದಿರೋದು, ಅದಕ್ಕೆ ಯಾಕೆ ನಾಚ್ಕೋತೀರಾ? ರೀ ಗೌಡ್ರೆ, ಬಿಟ್ರೆ ಸಾಕು, ಕಳ್ದು ಹೋಗ್ಬಿಡ್ತೀರಾ. ಬನ್ನಿ ಭೂಮಿಗೆ. ಅದು ನಾನು ಯಾಕೆ ಇಲ್ಲಿಗೆ ಬಂದೆ ಅಂದ್ರೆ, ನಿಮ್ಮ ತಮ್ಮ ಊಟ ಮಾಡಿದ್ರ ಇಲ್ವಾ ಅಂತ ಕೇಳೋಣ ಅಂತ ಬಂದೆ. ಆಹಾ, ಎಂತ ಒಳ್ಳೆ ಕೆಲಸ ಮಾಡಿದ್ರೆ ಐಸು ಮೇಡಮ್ ಅವರೇ, ಎಲ್ಲರೂ ಏಟ್ ಸಂದಾಗಿ ನೋಡ್ಕೋತೀರಾ. ಅದಕ್ಕೆ ಬಂದೆ. ಅದು ಆದರೆ ನಿಮ್ಮ ತಮ್ಮ ಕಾಣ್ತಾನೆ ಇಲ್ಲ. ಆ ಕಡೆ ಎಲ್ಲಾದರೂ ಹೋಗಿರ್ಬೋದು ಅಂತ ಹೇಳಿದ್ರು. ನೀವು ಒಂಚೂರು ಕರ್ಕೊಂಬರ್ತೀರಾ? ಸರಿ ಸರಿ ಮೇಡಮ್ ಅವರೇ, ನೀವು ನನ್ನ ಜೊತೆ ಬನ್ನಿ. ನಾನು ಯಾಕೆ? ನಾನು ಇಲ್ಲೇ ಇರ್ತೀನಿ, ನೀವು ಹೋಗಿ ಕರ್ಕೊಂಬನ್ನಿ ಪ್ಲೀಸ್. ಆಯಿತು ಬಿಡಿ, ನೀವಿಲ್ಲೇ ಇರಿ. ಐಸು ಮೇಡಮ್ ಅವರೇ, ಹಂಗನ್ಬಿಟ್ಟು ಬಿಸಿಲಲ್ಲಿ ನಿಂತ್ಕೊಂಬೇಡಿ. ಮೊದಲೇ ಮೇಣದ ಗೊಂಬೆ ಥರ ಇದ್ದೀರಾ, ಕರ್ಗೋಗ್ಬಿಡ್ತೀರಾ. ಮೋಸ ಮಾಡ್ದೆ. ನೀನು ಮೋಸ ಮಾಡಿದ್ದಕ್ಕೆ ಎಲ್ಲರೂ ಮೋಸ ಮಾಡ್ತಾ ಇದ್ದಾರೆ. ಇಷ್ಟೆಲ್ಲ ಆದ್ಮೇಲೆ ನಾನಿನ್ನು ಬದುಕಿರ್ಬೇಕಾ? ನಾನು ಸಾಯ್ತೀನಿ. ನನ್ನ ಸಾವ್ಗೆ ನೀನೇ ಕಾರಣ. ನೀವ ಬಿಡಿ, ನನ್ನ ಬಿಡಿ, ನಾನು ಸಾಯ್ಬೇಕು. ನನಗೆ ಬೇರೆ ದಾರಿ ಇಲ್ಲ. ಹುಚ್ಚುಚ್ಚಾಗಾದ್ರೆ ನಾನು ಹೇಳೋದನ್ನ ಕೇಳಿಸ್ಕೊಂಡು, ಸಾಯೋನ್ಗೆ ಒಂದ್ ದಾರಿ ಆದ್ರೆ ಬದುಕೋನ್ಗೆ 100 ದಾರಿ. ಸಾಯೋ ಅಂತ ಏನಾಗಿದೆ ನಿಮ್ಗೀಗ? ನನ್ನ ಕಷ್ಟ ನಿಮ್ಗೇನು ಗೊತ್ತು? ಗೊತ್ತು, ಎಲ್ಲ ಗೊತ್ತು ನನಗೆ. ನೀನು ಮಹೇಶ್ ಮಾತಾಡ್ಕೊಂಡಾಗ ನಾನು ಮರೇಲಿ ನಿಂತ್ಕೊಂಡು ಕೇಳಿಸ್ಕೊಂಡಿದ್ದೀನಿ. ನೀನು ಅವನ್ನ ಹುಡ್ಕೊಂಡು ಬಂದು ಕೇಳ್ದಾಗ್ಲೇ ನನಗೆ ಅನುಮಾನ ಬಂದಿತ್ತು. ನಾನು ಇನ್ನ ಫಾಲೋ ಮಾಡ್ಕೊಂಡು ಬಂದೆ. ಆದ್ರೆ ನೀನು ಸಾಯೋ ಪ್ರಯತ್ನ ಮಾಡ್ತೀಯ ಅಂತ ಮಾತ್ರ ಅನ್ಕೊಂಡಿರ್ಲಿಲ್ಲ. ಮತ್ತೆ ನಾನು ಇನ್ನೇನು ಮಾಡಲಿ? ಇಷ್ಟೆಲ್ಲ ಆದ್ಮೇಲೆ ನಾನು ಹೇಗೆ ಬದುಕಿರ್ಲಿ? ಹಾಗಂತ ನೀನ್ ಸತ್ತು ಹೋಗ್ಬಿಟ್ರೆ ಎಲ್ಲ ಸಮಸ್ಯೆಗೂ ಪರಿಹಾರ ಸಿಗುತ್ತಾ? ಜಗತ್ತಿನ ಪಾಲ್ಗೆ ನೀನಿರಲ್ಲ ಅಷ್ಟೇ. ಉಳಿದವರು ಅವ್ರವ್ರ ಪಾಡಿಗೆ ಅವ್ರವ್ರು ಚೆನ್ನಾಗಿರ್ತಾರೆ, ನೆಮ್ಮದಿಯಾಗಿರ್ತಾರೆ. ಇರ್ಲಿ, ನೆಮ್ಮದಿಯಾಗಿರ್ಲಿ. ನನಗೆ ಬದುಕೋ ಅದೃಷ್ಟ ಇಲ್ಲ. ನನಗೂ ಜೀವನ ಸಾಕಾಗೋಗಿದೆ. ನಾನು ಸತ್ತೋಗ್ತೀನಿ, ನಾನು ಬಿಟ್ಬಿಡಿ. ಸಾಯಿ ಹೋಗು. ಸಾಯ್ತೀನಿ ಅನ್ನೋರ್ಗೆ ಯಾರು ಸಹಾಯ ಮಾಡಲ್ಲ. ಬದುಕ್ತೀನಿ, ನ್ಯಾಯಕ್ಕಾಗಿ ಹೋರಾಡ್ತೀನಿ ಅನ್ನೋರ್ಗೆ ಸಹಾಯ ಮಾಡ್ತಾರೆ. ನೀನ್ ಏನ್ ನಿರ್ಧಾರ ಮಾಡ್ತೀಯೋ ಅದ್ರ ಮೇಲೆ ನಿನ್ ಜೀವನ ನಿಂತಿದೆ. ನಾನು ಇವಾಗ ಏನ್ ಮಾಡ್ಲಿ? ನಾನ್ ಹೇಳ್ದಾಗ ಮಾಡು. ಇದೇ ನಡೆದಿದ್ದು ಮಾವ. ಅವತ್ತು ಇಂದು ಸಾಯೋದಕ್ಕೆ ಅಂತ ಹೋದಾಗ ಅವಳನ್ನ ನಾನೇ ತಡೆದೆ. ಅವಳ ಕಥೆನೆಲ್ಲ ಕೇಳಿದಾಗ ಏನು ಮಾಡಬೇಕು ಅಂತ ಯೋಚಿಸಿ ಉಪಾಯವಾಗಿ ಮನೆ ಸೇರ್ಕೊಳ್ಳೋಕ್ಕೆ ಐಡಿಯಾ ಕೊಟ್ಟಿದ್ದು ನಾನೇ. ಬೇಸ್ ಸಬಾಸ್. ಮೆಚ್ಚಬೇಕು ಕಣವ, ನಿನ್ನ ಮೆಚ್ಚಲೇಬೇಕು. ಹುಲಿ ಬಾಯೊಳಿಕೆ ಕೈ ಹಾಕಿ ಅಲ್ಲಿ ಏಟವೆ ಅಂತ ಎಣಿಸೋ ನಿನ್ ಧೈರ್ಯವ ಮೆಚ್ಚಲೇಬೇಕು. ಮೋಸ, ನನಗೆ ಮೋಸ, ಗಂಡಂಗೂ ಬಿಡ್ದಂಗೆ ಎಲ್ರಿಗೂ ತಲೆ ತಿರುಗೋ ಹಂಗೆ ಮೋಸ ಮಾಡೋ ನನಗೆ ಈ ಕಾಂಚನಿಂಗೆ ಈ ಪಾಟಿ ಮೋಸ ಮಾಡ್ಬಿಟ್ಯಾ? ಕೋಪದಾಗ ಮಾತಾಡಿದ್ರು ದಿಟವಾದ ಮಾತೆ ಹೇಳಿದೀಯ ಕಾಂಚನ. ಏ ಪೇಟೆ ರಾಣಿ, ಇವಳು ಯಾವಳೋ ಇದ್ಕಿದ್ದಂಗೆ ನನ್ನ ಅಟ್ಟಿ ಒಳಗೆ ಬಂದು ಎಲ್ಲ ಗೊತ್ತಿರೋಳಂಗೆ ನಾಟ್ಕಾಡವಾಗ್ಲೇ ಅನ್ಕಂಡೆ ನನ್ನ ಅಟ್ಟಿ ಒಳಗೆ ಯಾರೋ ಹಾರ್ಮೋನಿಯಂ ಮಾಸ್ಟ್ರು ಹಾಡು ಹೇಳ್ಕೊಡ್ತಾವ್ರೆ ಅಂತ. ಅದು ನೀನೇ ಅನ್ನೋದು ಏಟು ಬೇಗ ಗೊತ್ತಾಗೋಯ್ತು ನೋಡು.
ಆದರೆ ನೀನು ಈಟೊಂದು ನನ್ನ ಕತ್ಕುಯ್ಯೋಂಗೆ ಮಾಡ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ತೆಪ್ಪ ಮಾಡ್ಬಿಟ್ಟೆ. ನಿನ್ನನ್ನು ತೆಪ್ಪಾಗಿ ಅಳತೆ ಮಾಡಿ ತೆಪ್ಪ ಮಾಡಿಬಿಟ್ಟೆ. ಎಂಥ ಬುದ್ಧಿವಂತರಾದರೂ ತಪ್ಪು ಮಾಡೇ ಮಾಡ್ತಾರಲ್ವ ಅತ್ತೆ, ಅದ್ರಲ್ಲಿ ಆಶ್ಚರ್ಯ ಏನಿಲ್ಲ. ಈಗ ನೀವು ಏಯ್, ನಂದಿನ್ನೂ ಮಾತು ಮುಗ್ದಿಲ್ಲ. ನಾನೇನೋ ತೆಪ್ಪು ಮಾಡಿದ್ದಾಗೋಯ್ತು. ಈಗ ನೀನು ತೆಪ್ಪು ಮಾಡಿದ್ರ ಬಗ್ಗೆ ಹೇಳ್ತೀನಿ ಕೇಳು. ಏನೇ ಸಂಕಟ ಇದ್ರು ಅದನ್ನೆಲ್ಲ ಹೊಟ್ಟೆ ಒಳಗೆ ಮಡಿಕೊಂಡು ನಾನೇ ಮುಂದಿಂತು ಈ ಲಗ್ನ ಯಾಕೆ ಮಾಡಿದೆ ಅಂತ ಗೊತ್ತಾ? ಗೊತ್ತಾಯ್ತದೆ, ಆದಷ್ಟು ಬಿರ್ನೆ ಗೊತ್ತಾಯ್ತದೆ. ಹುಷಾರಾಗಿರು. ನಿನಗೂ ನೀನು ಕರ್ಕೊಂಬಂದಿರೋ ಈ ನಾಟಕದೊಳಗೋ ಇಬ್ಬರಿಗೂ ಸರಿಯಾಗಿ ಕಾದದೆ. ನೋಡ್ತಾ ಇರಿ. ಅತ್ತೆ, ಆಗಿದ್ದಾಗ ಹೋಗಿದೆ. ಶುಭ ಕಾರ್ಯ ಮುಗಿಸಿರೋ ಹೆಮ್ಮೆ ನನಗಿದೆ. ಆದರೆ ನಾನೇನಾದರೂ ತಪ್ಪು ಮಾಡಿದ್ದೀನಿ ಅಂತ ನಿಮಗನ್ಸಿದ್ರೆ ನೀವೇನು ಬೇಕಾದ್ರೂ ಶಿಕ್ಷೆ ಕೊಡ್ಬೋದು. ಏನು ಶಿಕ್ಷೆ ಕೊಡ್ತೀರಾ? ನಿಮಗೇನು ಬೇಕೋ ಹೇಳಿ. ನನಗೆ ನಿನ್ನ ಜೀವ ಬೇಕು. ನಿನ್ನ ಎದೆ ಗೂಡು ಒಳಗೆ ಕೈ ಹಾಕಿ ನಿನ್ನ ಗುಂಡಿಗೆ ಕೆತ್ತ ತಗೋಬೇಕು. ಕೊಟ್ಟಿಯಾ?